ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಸುಮಾರು 3 ಆರೋಪಿತರನ್ನು ಬಂಧಿಸಿ ಒಟ್ಟು 8 ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ತಮಗೆಲ್ಲ ಕರೆದಿದ್ದೀವಿ. ಎಲ್ಲರಿಗೂ ಸುಸ್ವಾಗತ. ಬನ್ನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಭಿಷೇಕ್ ಅಂತೇಳಿ ಒಬ್ಬರು ದಿನಾಂಕ 18/3/2026 ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಈ ಪ್ರಕರಣದ ಸಾರಾಂಶ ಏನಂತಂದರೆ, ಅಭಿಷೇಕನವರಿಗೆ ಒಬ್ಬ ರುಮಾನ್ ಶರೀಫ್ ಅಂತೇಳಿ ಈತ ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿ ತನ್ನ ಕಡೆ ಐಷಾರಾಮಿ ಕಾರುಗಳಿವೆ, ಅದನ್ನು ಕಡಿಮೆ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ, ನಾವು ಡೀಲರ್ ಆಗಿದ್ದೀವಿ, ಅದನ್ನು ನೀವು ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಅಂಥೇಳಿ ಹೇಳಿದ ಮೇಲೆ ಈ ಅಭಿಷೇಕ್ ಅಂತೇಳಿ ಇವರು ಅವನ ಕಡೆಯಿಂದ ಸುಮಾರು 5.5 ಲಕ್ಷ ಕೊಟ್ಟು 2 ಕಾರುಗಳನ್ನು, ಒಂದು ಆಡಿ 6 ಕಾರು ಮತ್ತು ಇನ್ನೊಂದು ಪೋಲೋ ಸ್ಪೋರ್ಟ್, ಈ 2 ಕಾರುಗಳನ್ನು ಅಡ್ವಾನ್ಸ್ ಆಗಿ 5.5 ಲಕ್ಷ ಕೊಟ್ಟು ಅಲ್ಲಿಂದ ಖರೀದಿ ಮಾಡ್ಕೋತಾರೆ. ಖರೀದಿ ಮಾಡಿಕೊಂಡು ದಾಖಲಾತಿಗಳನ್ನು ನಂತರ ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಇದಾದಮೇಲೆ ಸುಮಾರು ದಿನ ಆದರೂ ಸಹಿತ ದಾಖಲಾತಿಗಳನ್ನು ಕೊಡೋದಿಲ್ಲ. ಫೋನ್ ಕರೆ ಮಾಡಿದರೂ ಸಹಿತ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಒಂದು ದಿನ ರಂಗಸಮುದ್ರ ಹತ್ರ ಇವರು ಹೋಗ್ತಾ ಇರುವಾಗ ಅಲ್ಲಿ ಸಿಕ್ಕರು ಅಂಥೇಳಿ ಅವ್ರು ಕೇಳಿದಾಗ ಕೊಡಲ್ಲ ಅಂಥೇಳಿ ಗಲಾಟೆ ಮಾಡಿದರು ಅಂಥೇಳಿ ಪ್ರಕರಣವನ್ನು ದಾಖಲು ಮಾಡಿದರು. ಈ ಪ್ರಕರಣವನ್ನು ತೆಗೆದುಕೊಂಡು ಬನ್ನೂರು ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ನಂತರ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಜಾಲ ಇದೆ, ಇದನ್ನು ಭೇದಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಡಿಟೇಲಾಗಿ ನಾವು ತನಿಖೆಗೆ ಇಳಿದಾಗ ಇದರಲ್ಲಿ ಪ್ರಮುಖ 3 ಆರೋಪಿತರು ರೋಮಾನ್ ಶರೀಫ್ ಮತ್ತು ಮುಜಾಹಿದ್ ಪಾಷಾ ಮತ್ತು ಶಾಬುದ್ದೀನ್ ಅಂತೇಳಿ ಈ 3 ಜನ ಆರೋಪಿತರು. ಇವು 3 ಜನ ಮೈಸೂರು ನಗರದವರು. ಇದರಲ್ಲಿ ಶಹಬುದ್ದೀನ್ ಅವನು ಕಾರ್ ಮೆಕ್ಯಾನಿಕಾಗಿ ಕೆಲಸ ಮಾಡ್ತಿರ್ತಾನೆ, ಮುಜಾಹಿದನ್ ಅವನು ಕಾರ್ ಡೀಲರ್ ಅಂತೇಳಿ ಮಾಡ್ಕೊಂಡಿರ್ತಾನೆ, ಮತ್ತು ರುಮಾನ್ ಶರೀಫ್ ಅನ್ನೋನು ಹಣ್ಣಿನ ವ್ಯಾಪಾರ. ಈ 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಅವರಿಂದ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಇವರು ಇದೇ ರೀತಿ ಹಲವಾರು ಕಡೆಗಳಲ್ಲಿ RC ಓನರ್ ಯಾರಿರ್ತಾರೆ, ಯಾರ ಕಡೆ ಕಾರುಗಳಿರ್ತವೆ ಅವರಿಗೆ ನಾವು ಈ ಒಂದು ಕಾರನ್ನು ಪರ್ಚೇಸ್ ಮಾಡ್ತೀವಿ ಅಂಥೇಳಿ ಹೆಚ್ಚಿನ ಒಂದು ಬೆಲೆಯನ್ನು ಅದಕ್ಕೆ ಕೊಟ್ಟು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ ಮೇಲೆ ಅವರು ಒಪ್ಕೊಂಡಾದ್ಮೇಲೆ ಅವರಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ದುಡ್ಡನ್ನು ಮಾತ್ರ ಕೊಟ್ಟು ನಂತರ ದುಡ್ಡನ್ನು ಕೊಡ್ತೀವಿ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆನೇ ಇರಲಿ, ನಾವು ಪೂರ್ತಿ ದುಡ್ಡು ಕೊಟ್ಟಾಗ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಅಂಥೇಳಿ ಹೇಳಿದ ಮೇಲೆ ಅವರು ವಾಹನಗಳನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಈ ವಾಹನಗಳನ್ನು ತೆಗೆದುಕೊಂಡು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಮೂಲದಿಂದ ಪರಿಚಯ ಮಾಡಿಕೊಂಡು ಡಾಕ್ಟ್ರುಗಳಿರ್ಬೋದು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಬೇರೆ ಬೇರೆ ಅವರಿಗೆ ನಮ್ಮ ಕಡೆ ಐಷಾರಾಮಿ ಕಾರುಗಳಿದ್ದಾವೆ, ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಈ ಕಾರುಗಳನ್ನು ಕೊಟ್ಟು ದಾಖಲಾತಿಗಳನ್ನು ನಂತರ ಕೊಡ್ತೀವಿ, ಪೂರ್ತಿ ದುಡ್ಡು ಕೊಟ್ಟ ಮೇಲೆ ನಂತರ ಕೊಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಅವ್ರ ಕಡೆಯೂ ಸಹಿತ ದುಡ್ಡನ್ನು ಇಸ್ಕೊಂಡು ಇಬ್ಬರಿಗೂ ಮೋಸ. ಯಾರು RC ಓನರ್ ಇದ್ದಾರೆ, ವಾಹನದ ಮಾಲೀಕರಿದ್ದಾರೆ, ಅವರಿಗೂ ಸಹಿತ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವರಿಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಯಾರಿಗೆ ಮಾರಿರ್ತಾರೆ ಅವರಿಗೆ ಅಡ್ವಾನ್ಸ್ ಆಗಿ ದುಡ್ಡನ್ನು ತೆಗೆದುಕೊಂಡು ಗಾಡಿಯನ್ನು ಕೊಟ್ಟಿರ್ತಾರೆ, ಅವರಿಗೆ ದಾಖಲಾತಿಗಳನ್ನು ಕೊಟ್ಟಿರೋದಿಲ್ಲ. ಹೀಗೆ ಯಾರು ವಾಹನವನ್ನು ಕಳ್ಕೊಂಡಿದ್ದಾರೆ ಮತ್ತು ಯಾರು ವಾಹನವನ್ನು ಪಡ್ಕೊಂಡಿದ್ದಾರೆ ಇಬ್ಬರಿಗೂ ಸಹಿತ ಅನ್ಯಾಯ ಆಗಿದೆ. ಇದೇ ರೀತಿ ಭಾಳಷ್ಟು ಪ್ರಕರಣಗಳು ಇನ್ನೂ ಹೊರಬರುವ ಸಾಧ್ಯತೆ ಇದೆ. ಇದುವರೆಗೆ ಒಟ್ಟು ಈ 3 ಜನ ಆರೋಪಿತರಿಂದ 8 ವಾಹನಗಳನ್ನು ನಾವು ಪತ್ತೆ ಮಾಡಿ ಅವರಿಂದ ರಿಕವರಿ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದೇವೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಒಂದು ಆಡಿ 4 ಮತ್ತು ಒಂದು ಆಡಿ 6, ಇನ್ನೊಂದು ಪೋಲೋ ಸ್ಪೋರ್ಟ್, ಶೆವರ್ಲೆಟ್ ಕಂಪ್ನಿದು ಒಂದು ಕಾರು, ಫೋರ್ಡ್ ಎಕೋ ಸ್ಪೋರ್ಟ್ ಕಂಪ್ನಿದು ಇನ್ನೊಂದು ಕಾರು, ಹುಂಡಾಯ್ ಕಂಪ್ನಿದು ಒಂದು ಕಾರು ಮತ್ತು ವೋಕ್ಸ್ವ್ಯಾಗನ್ ಕಂಪ್ನಿಯ 2 ಕಾರುಗಳು ಸೇರಿದಂತೆ ಇದುವರೆಗೆ ಒಟ್ಟು 8 ಕಾರುಗಳನ್ನು, ಒಟ್ಟು 1,10,00,000 ಮೌಲ್ಯದ 8 ಕಾರುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಅಡಿಷನಲ್ SP 2 ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ DSP ನಂಜನಗೂಡು ಮತ್ತು ಬನ್ನೂರು ಠಾಣೆ ಇನ್ಸ್ಪೆಕ್ಟರ್
ಸತೀಶ್ ಅವರ ಒಂದು ನೇತೃತ್ವದಲ್ಲಿ ತಂಡಗಳು ಕೆಲಸ ಮಾಡಿ ಸತೀಶ್ ASI ಸತೀಶ್, ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಲತೀಫ್, ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಭಾಸ್ಕರ್ ಇವರುಗಳು ಈ ಒಂದು ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಮತ್ತು ಕಾರುಗಳನ್ನು ಪತ್ತೆ ಮಾಡುವಲ್ಲಿ ಶ್ರಮವಹಿಸಿದ್ದಾರೆ. ಇವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ಸೂಕ್ತ ಒಂದು ಬಹುಮಾನವನ್ನು ಕೊಡುವ ಒಂದು ಬಗ್ಗೆಯೂ ಸಹಿತ ನಾನು ಸೂಕ್ತ ಕ್ರಮ ಕೈಗೊಳ್ತೀನಿ. ಈ ಒಂದು ಪ್ರಕರಣ ಈಗ ಇತ್ತೀಚೆಗೆ ದಾಖಲಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತನಿಖೆ ಆಗಬೇಕಾಗಿದೆ. ಇದರಲ್ಲಿರುವ ಆರೋಪಿತರುಗಳು ಇನ್ನೂ ಬೇರೆ ಬೇರೆ ಆರೋಪಿತರುಗಳ ಜೊತೆ ಸೇರಿಕೊಂಡು ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ಬೋದು ಮತ್ತು ಇನ್ನೂ ಅನೇಕ ಕಾರುಗಳು ಸಹಿತ ಇದೇ ರೀತಿ ಮೋಸದಿಂದ ತೆಗೆದುಕೊಂಡಿದ್ದ ಬಗ್ಗೆ ಇರ್ಬೋದು. ಅದನ್ನೆಲ್ಲ ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ ಮತ್ತು ಏನು 8 ಕಾರು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ. ಇದರ ವಾಹನದ ಮಾಲೀಕರು ಇದುವರೆಗೆ ನಮಗೆ ಪತ್ತೆ ಆಗಿಲ್ಲ. ಇದನ್ನು ಸಹಿತ ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಥ್ಯಾಂಕ್ ಯು. ಸೊ ಆಡಿ ಕಾರು 2 ಆಡಿ ಕಾರ್ ಇದೆ. ಅದರ ಬೆಲೆ Audi 6 ಬೆಲೆ ಸುಮಾರು 70 ಲಕ್ಷ ಇದೆ, ಒರಿಜಿನಲ್ ಹೊಸ ಕಾರಿನ ಬೆಲೆ. ಸೊ ಇವು ಮಾರಿದ್ದು 10 ಲಕ್ಷ 9 ಲಕ್ಷ ಈ ಥರ ಕಡಿಮೆ ರೇಟಿಗೆ ಮಾರಿದ್ದಾರೆ. ಏನು ಅದೇ ಹೇಳಿದ್ದೀನಲ್ಲ, ಕಾರನ್ನು ಯಾರು ಕಾರ್ ಓನರ್ ಇರ್ತಾರೆ ಅವರಿಗೆ ಹೇಳಿ ನಾವು ಹೆಚ್ಚಿನ ದರ ಅವರಿಗೆ ಹೇಳ್ತಾರೆ. ನಾವು ಇಷ್ಟಕ್ಕೆ ತೊಗೋತೀವಿ, 70 ಲಕ್ಷ ಕಾರ್ ಇದ್ದರೆ ನಾವು 50 ಲಕ್ಷಕ್ಕೆ ತೊಗೋತೀವಿ ಅಂತೇಳಿ 50 ಲಕ್ಷ ತೊಗೋತು ಅಂತ ಹೇಳಿ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇರಲಿ, 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಇನ್ನು ಮತ್ತೆ ನಾವು ಬರ್ತೀವಿ ಉಳಿದ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾರೆ. ಸೊ ಅವರಿಗೆ ಹೆಚ್ಚಿನ ಒಂದು ದರ ಬರ್ತದೆ ಅಂತೇಳಿ ಅವರ ಕಾರನ್ನು ಕೊಟ್ಟು ಬಿಡ್ತಾರೆ. ಸೊ ಆ ಕಾರನ್ನು ಕೊಟ್ಟ ಮೇಲೆ ವಾಪಸ್ ಡಾಕ್ಯುಮೆಂಟ್ಸ್ ತೊಗೊಳ್ಳೋಕ್ಕೆ ಬರೋದೇ ಇಲ್ಲ. ಹಂಗೆ ಅವರಿಗೆ ಬಿಡ್ತಾರೆ, ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಬಿಡ್ತಾರೆ. ಆ ಕಾರನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಒಬ್ಬ ಗಿರಾಕಿ ಹುಡುಕಿ ಅವರಿಗೆ ಇಷ್ಟು ಕಾರ್ ಇದೆ, ಇದನ್ನು ತೊಗೋತೀರ, ಇಂಟ್ರೆಸ್ಟೆಡ್ ಇದೆ ಅಂತೇಳಿ ಕೇಳ್ತಾರೆ. ಕಡಿಮೆ ರೇಟಿಗೆ ಆಡಿ ಕಾರ್ ಸಿಗ್ತದೆ ಅಂತೇಳಿ ಅವರು ಹೇಳಿದ್ರಿಂದ ಅವರಿಗೆ ತೊಗೋತಾರೆ. ಅದನ್ನು ಡಾಕ್ಯುಮೆಂಟ್ಸ್ ನಂತರ ಕೊಡ್ತೀವಿ, ಈಗ ಅಡ್ವಾನ್ಸ್ ಒಂದು 5 ಲಕ್ಷ ಕೊಡಿ ಅಂತೇಳಿ ಹೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ಕಾರು ಬೇರೆ ಬೇರೆ ರೇಟು ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಸೊ ನಾವು ಒರಿಜಿನಲ್ ಓನರ್ ಪತ್ತೆ ಹಚ್ಚಿದಾಗ ಅವರಿಗೆ ಎಷ್ಟು ಕೊಟ್ಟು ಇವರು ಪರ್ಚೇಸ್ ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ. ಆಮೇಲೆ ಇವರು ಈಗಾಗಲೇ ನಮಗೆ ಏನು ಕಾರ್ ರಿಕವರಿ ಮಾಡಿದ್ವಿ, ಆದರೆ ಕೆಲವೊಂದು ಅವರು ವಿಕ್ಟಿಮ್ಸ್ ಆಗಿದ್ದಾರೆ. ಈಗ ಅವರು ದುಡ್ಡು ಕೊಟ್ಟು ಕಾರನ್ನು ಇಟ್ಕೊಂಡಿದ್ರು, ನಾವು ಕಾರನ್ನು ಸೀಸ್ ಮಾಡಿದ್ದೀವಿ ಈಗ. ಸೊ ಅವರು ಎಷ್ಟು ದುಡ್ಡು ಕೊಟ್ಟಿದ್ರು ಮತ್ತು ಅವ್ರಿಗೆ ಯಾವ ರೀತಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ. ಹರಿಯಾಣ ಪಾಸಿಂಗ್ ಇದೆ, ಹೌದು. ಸೊ ಅದನ್ನೇ ಈಗ ಬೆಂಗಳೂರಿನಲ್ಲಿ ನಮಗೆ ಒಬ್ಬರು ಯಾರೋ ಪರಿಚಯ ಆದರೂ ಈ ಕಾರ್ ಕೊಡಿಸಿದ್ರು ಅಂತ ಹೇಳ್ತಾರೆ. ಒರಿಜಿನಲ್ ಮಾಲೀಕರು ಇನ್ನೂ ನಾವು ಪತ್ತೆ ಮಾಡಬೇಕಾಗಿದೆ. ಇಲ್ಲ ಇಲ್ಲ ಅದೇ ಇದೆ, ನಂಬರ್ ಪ್ಲೇಟ್ ಸೇಮ್ ಇದೆ. ಸೊ ಹೌದೌದು, ಇಲ್ಲ ಮಾಡಿಫೈ ಏನಿಲ್ಲ, ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಕೆಲವೊಂದು ಒರಿಜಿನಲ್ ಮಟೀರಿಯಲನ್ನು ಬೇರೆ ಕಡೆ ಡಿಸ್ಪೋಸ್ ಮಾಡಿರ್ಬೋದು, ಇದ್ರದ್ದು ತೆಗೆದು ಬೇರೆ ಕಡೆ ಕೊಟ್ಟಿರ್ಬೋದು. ಇನ್ನೂ ಇದೆ ಅಂತೇಳಿ ನಮ್ಮ ಸದ್ಯದ ಪ್ರಕಾರ ಇನ್ನೂ ಇದೆ. ಸ್ವಲ್ಪ ಇನ್ನೂ ಬೇರೆ ಬೇರೆ ಆರೋಪಿತರು ಇರ್ಬೋದು, ಇನ್ನೂ ಸ್ವಲ್ಪ ಡೀಪಾಗಿ ತನಿಖೆ ಮಾಡಬೇಕಾಗ್ತದೆ. ಸೊ ಇದೇ ಗ್ಯಾಂಗ್ ಇದೆ, ಇದು 3 ಜನದ ಸದ್ಯಕ್ಕೆ 3 ಜನ ಪ್ರಮುಖ ಆರೋಪಿಗಳಿದ್ದಾರೆ. ಇದ್ರ ಜೊತೆ ಮತ್ತೆ ಒಂದು ಗಿರಾಕಿನ ಹುಡುಕೋದಿರ್ಬೋದು ಅಥವಾ ಅವರಿಗೆ ನಂಬಿಸೋದಿರ್ಬೋದು, ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಈ ಒಂದು ಕೆಲಸದಲ್ಲಿ ಇನ್ನು ಬೇರೆ ಬೇರೆ ಇರ್ಬೋದು. ಅದನ್ನು ಸಹಿತ ತನಿಖೆ ಮಾಡ್ತೀವಿ. ಇದೆಲ್ಲ ಆಲ್ಮೋಸ್ಟ್ ಮಾರಾಟ ಮಾಡಿದ್ದು ಇಲ್ಲೇ ಮೈಸೂರು ಸುತ್ತಮುತ್ತಲ ಮಾಡಿದ್ದಾರೆ, ಮೈಸೂರು ಕಡೆನೇ. ಒಬ್ಬರು ಡಾಕ್ಟ್ರ್ ಇದ್ದಾರೆ, ಒಬ್ಬರು ಹೋಟೆಲ್ ಇಟ್ಕೊಂಡಿದ್ರು. ಈ ಥರ ಬೇರೆ ಬೇರೆ ಉದ್ಯೋಗದಲ್ಲಿದ್ದವ್ರನ್ನ ಅಂಥವ್ರನ್ನ ಹುಡುಕಿ ಒಳ್ಳೆಯ ಕಾರನ್ನು ಕೊಡ್ತೀವಿ ನಿಮಗೆ ಕಡಿಮೆ ದರದಲ್ಲಿ ಅಂತೇಳಿ ಆ ಥರ ನಂಬಿಸಿ ಅವರಿಗೆ ಮಾರಾಟ ಮಾಡಿದ್ದಾರೆ. ಇಲ್ಲ, ಆಲ್ಮೋಸ್ಟ್ ಹಳೆಯ ಕಾರುಗಳಿದ್ದಾವೆ. ಇಲ್ಲ, ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇ ಕೊಟ್ಟಿರಬಹುದು, ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿರಬಹುದು. ಹೌದೌದು, 18 ಕಂಪ್ಲೇಂಟ್ ಕೊಟ್ಟಿರ್ಬೋದು. ನಾವೀಗ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ಇದೆ, ವಾಹನ ಸಮನ್ವಯ ಅಂತೇಳಿ. ಅದರಲ್ಲಿ ಇದ್ರದ್ದು ಸ್ವಲ್ಪ ನಾವು ಡೀಟೇಲ್ಸ್ ಹಾಕಿದಾಗ ಎಲ್ಲಾರು ಬೇರೆ ಕಡೆ ಕೇಸ್ ಆಗಿದೆ ಅಂತೇಳಿ ಅದನ್ನೊಂದು ಮಾಹಿತಿ ಮಾಡ್ತಾಯಿದ್ವಿ. ಸೊ ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಬಟ್ ಅದನ್ನು ನಾವು ಇಂಟಿಗ್ರೇಟ್ ಮಾಡಬೇಕಾಗ್ತದೆ. ಈಗ ಅದನ್ನೇ ನಾವು ನೋಡಬೇಕಾಗ್ತದೆ. ಈಗ ವಾಹನ ಮಾಲೀಕರನ್ನ ಪತ್ತೆ ಹಚ್ಚಿದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲ, ವಾಹನ ಮಾಲೀಕರು ಒಬ್ಬರು ಸಿಕ್ಕಿಲ್ಲ. ಇಲ್ಲ. ಸೊ ಕಾರ್ ಪತ್ತೆ ನಾವು ಏನಾಯಿತು, ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿದ ಮೇಲೆ
ಅವರಿಂದ ಕಾರನ್ನು ರಿಕವರಿ ಮಾಡೋ ಒಂದು ಪ್ರಕ್ರಿಯೆ ಮಾಡ್ತಾಯಿದ್ವಿ. ಎಷ್ಟು ಹೆಚ್ಚಿಗೆ ಇದೆ ಅದನ್ನು ಮೊದಲು ಫಸ್ಟ್ ರಿಕವರಿ ಮಾಡೋಣ ಅಂತೇಳಿ. ಸೊ ಈಗ ಒನ್ ಬೈ ಒನ್ ನಾವು ಕಾರಿನ ಮಾಲಕರನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತೀವಿ. ಅದು 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 ಗೊತ್ತಿಲ್ಲ, ಅದನ್ನೇ ನಾವು ನೋಡಬೇಕಾಗ್ತದೆ. ಅದು ಒರಿಜಿನಲ್ ಓನರ್ ಯಾರಿದ್ದಾರೆ ಅವರಿಂದ ಕದ್ದು ಇನ್ನೊಂದು ಕಡೆ 2-3 ಹ್ಯಾಂಡ್ ಚೇಂಜ್ ಆಗಿರ್ಬೋದು ನೀವು ಹೇಳಿದಾಗೆ. ಸೊ ಅದನ್ನು ಸ್ವಲ್ಪ ಹೆಚ್ಚಿನ ಒಂದು ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಇದು. ಹೌದೌದು, ಮೈಸೂರು ಸುತ್ತಮುತ್ತ ಇಲ್ಲೇ ಸೇಲ್ ಆಗಿದೆ. ಇಲ್ಲ, ಯಾವುದೂ ಸದ್ಯಕ್ಕೆ ಯಾವ ಥರ ಕಂಡು ಬಂದಿಲ್ಲ. ಒಂದು ಮೋಸದಿಂದ ಲಾಭ ಗಳಿಸುವ ಉದ್ದೇಶದಿಂದನೇ ಈ ಒಂದು ಮಾಡಿದ್ದು ತನಿಖೆಯಲ್ಲಿ ಕಂಡು ಬಂದಿದೆ. ಹಾಂ, ಹೌದೌದು, ಅವರು ಇಲ್ಲಿಯವರೇ, ಲೋಕಲ್ ಅವರು. ಇಲ್ಲ, ಏನು ಸಂಬಂಧ ಇಲ್ಲ. ಫೇಸ್ಬುಕ್ನಲ್ಲಿ ಪರಿಚಯ ಆದಮೇಲೆ ಇವ್ರಿಗೆ ಕಾರ್ ಬೇಕಾಗಿತ್ತು. ಇವರು ಒಂದು ಹೋಟೆಲ್ ಇಟ್ಕೊಂಡಿದ್ರು, ಹೋಟೆಲ್ ಅಲ್ಲ ಅವರು ಬಾರ್ಬೆಕ್ಯೂ ಇದೆ ಅಂತೇಳಿ ಒಂದು ಹೋಟೆಲ್ ಇಟ್ಕೊಂಡಿದ್ರು. ಹೌದು, ಅಭಿಷೇಕ್ ಇಸ್ ಅ ಪರ್ಚೇಸರ್. ಅವ್ರ ಜೊತೆನೇ 2 ಕಾರ್ ಇತ್ತು. ಇಲ್ಲ, ಒಂದು ಗ್ಯಾರೇಜ್ ಇದೆ, ಒಬ್ಬ ಮೆಕ್ಯಾನಿಕ್ ಅಂತ ಹೇಳಿದ್ನಲ್ಲ ನಾನು, ಕಾರ್ ಮೆಕ್ಯಾನಿಕ್ ಇದ್ದಾರೆ ರಾಹಿಲ್ ಅಂತೇಳಿ. ರಾಹಿಲ್ ಒಂದು ಬನ್ನಿ ಮಂಟಪ ಹತ್ರ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕಾರ್ ಗ್ಯಾರೇಜ್ ಇದೆ. ಸೊ ಆ ಗ್ಯಾರೇಜ್ನಲ್ಲಿ ಇವನು ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಕಾರ್ ತೊಗೊಂಡು ಬಂದು ಅಲ್ಲಿ ಅವರು ವೆಹಿಕಲ್ ಸರ್ವಿಸಿಂಗ್ ಇರ್ಬೋದು ಅಥವಾ ರಿಪೇರಿಗೆ ಅಂತೇಳಿ ಬಂದಿರ್ತಾರೆ. ಆವಾಗ ಪರಿಚಯ ಮಾಡಿಕೊಂಡು ಅವರಿಗೆ ಈ ಕಾರನ್ನು ನಾನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತೀನಿ ಅಂತೇಳಿ ಹೇಳೋದು, ಅಥವಾ ನಿಮಗೆ ಇನ್ನೊಂದು ಒಳ್ಳೆಯ ಕಾರ್ ಕೊಡ್ತೀನಿ ಅಂತೇಳಿ ಹೇಳ್ಬೋದು. ಸಾಕಷ್ಟು ಇದನ್ನು ಅಲ್ಲೇ ಒಂದು ಮಾಡಿದಂಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದು ಅಭಿಷೇಕ್ ಒಬ್ಬರು. ಆ ಒಂದು ಕಂಪ್ಲೇಂಟ್ ಆಧರಿಸಿ ನಾವು 8 ಕಾರನ್ನು ರಿಕವರಿ ಮಾಡಿದ್ದೀವಿ. ಸೊ ಈಗ ಕಾರಿನ ಮಾಲೀಕರನ್ನು ಪತ್ತೆ ಹಚ್ಚಿ ಅವ್ರ ಕಡೆಯಿಂದ ನಾವು ಪ್ರತ್ಯೇಕ ಪ್ರಕರಣಗಳನ್ನು ನಾವು ಮಾಡಬೇಕಾಗ್ತದೆ. Audi 6 ಮತ್ತು ಪೋಲೋ. ಹಾಂ, ಫಸ್ಟ್ ಸೀರಿಯಲ್ ನಂಬರ್ 1 and 2. 5.5 ಲಕ್ಷ. ಹೌದು, ಚೀಟಿಂಗ್ FIR. ಹೌದು. ಇಲ್ಲ, ಅದನ್ನು ನಾವು ಸ್ವಲ್ಪ ಈಗ ಸದ್ಯದ ಪ್ರಕಾರ ಯಾವುದೂ ಅವ್ರ ಮೇಲೆ ಕೇಸ್ ಇಲ್ಲ. ಇದೇ ರೀತಿ ಹಿಂದೆನೂ ಮಾಡಿರ್ಬೋದು, ಬಟ್ ಈಗ ಏನು ಹೆಚ್ಚಿನ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಹಳೆ FIRs ಯಾವುದಿಲ್ಲ. ಥ್ಯಾಂಕ್ ಯು. ಹುಣಸೂರು ಪ್ರಕರಣ ನಾವು ಈ ಹಿಂದೆನೂ ಸಹಿತ ಹೇಳಿದಂತೆ 4 ಟೀ ತೊಗೊಳ್ಳಿಲ್ಲ, ಕಾಫಿ ಟೀ ಇದೆ. ಇದರಲ್ಲಿರುವ ಒಂದು ಹೆಚ್ಚಿನ ಮಾಲನ್ನು ನಾವು ವಶಪಡಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಆ ಇಬ್ಬರು ಆರೋಪಿತರ ಪತ್ತೆಗಾಗಿ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ. ನಮ್ಮ ತಂಡಗಳು ಸಾಕಷ್ಟು ಬಾರಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬಂದಿದೆ. ಒಬ್ಬ ಆರೋಪಿತ ಏನು ಒರಿಸ್ಸಾದ ಒಂದು ಜೈಲಿನಿಂದ ಎಸ್ಕೇಪ್ ಆಗಿದ್ದ, ಆತನ ಜೊತೆ ಇನ್ನೊಬ್ಬನು ಮಧುಕಾಂತ್ ಅಂತೇಳಿ ಒಬ್ಬ ಆರೋಪಿತ ಅವತ್ತು ಜೈಲಿನಿಂದ ಎಸ್ಕೇಪ್ ಆಗಿ ಹೋಗಿದ್ದರು. ಆ ಒಬ್ಬ ಆರೋಪಿತನನ್ನು ಕಟಕ್ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದು ಅರೆಸ್ಟ್ ಮಾಡಿದ ಮೇಲೆ ನಮ್ಮ ತಂಡ ಸಹಿತ ಹೋಗಿ ಅಲ್ಲಿ ಒಂದು ಆ ಆರೋಪಿತನನ್ನು ವಿಚಾರಣೆ ಮಾಡಿ ಬಂದಿದ್ದಾರೆ. ಹಲವಾರು ಮಾಹಿತಿಗಳನ್ನು ಶೇಖರಿಸಿ ತೊಗೊಂಡ್ಬಂದಿದ್ದಾರೆ. ಸೊ ಆ ಮಾಹಿತಿ ಆಧರಿಸಿ ನಾವು ಆ ಒಂದು ಪ್ರಮುಖ ಆರೋಪಿತನ ಪತ್ತೆಗಾಗಿ ತಂಡವನ್ನು ನಾವು ಈಗಾಗಲೇ ರೆಡಿ ಮಾಡಿಸಿದ್ದೀವಿ. ಹೆಚ್ಚಿನ ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಆತನನ್ನು ಬಂಧಿಸುವ ಒಂದು ಕೆಲಸ ನಡೀತಾ ಇದೆ. ಅದರ ಜೊತೆಗೆ ಇನ್ನೊಬ್ಬ ಪ್ರಮುಖ ಆರೋಪಿತನ ಬಗ್ಗೆಯೂ ಸಹಿತ ಆತನ ಬ್ರದರ್ ಮತ್ತು ಆತನ ಮ್ಯಾನೇಜರ್ನ ಅರೆಸ್ಟ್ ಮಾಡಿದಾಗ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಇದರ ನೆಟ್ವರ್ಕ್ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಈ ಇಬ್ಬರು ಆರೋಪಿತರನ್ನ ಪತ್ತೆ ಮಾಡುವ ಎಲ್ಲ ಒಂದು ಕೆಲಸಗಳು ನಡೀತಾ ಇದ್ದಾವೆ. ಅದೇ ಚಿನ್ನದ್ದು, ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಇಬ್ಬರು ಪ್ರಮುಖ ಆರೋಪಿಗಳು ಸಿಕ್ಕರೆ ಮಾತ್ರ ಚಿನ್ನದ್ದು ಒಂದು ಎಲ್ಲಿ ಹೋಯಿತು ಅಥವಾ ಎಲ್ಲಿ ಕರಗಿಸಿದ್ರ ಅಥವಾ ಎಲ್ಲಿ ಬೇರೆ ಕಡೆ ಎಲ್ಲ ತೆಗೆದುಕೊಂಡು ಹೋದ್ರ ಅಂತೇಳಿ ಒಂದು ಮಾಹಿತಿ ಗೊತ್ತಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತಂಡಗಳು ಕೆಲಸ ಮಾಡ್ತಾಯಿದೆ. ಏನು ವ್ಯಾಲ್ಯೂ ಪ್ರಶ್ನೆನೇ ಬರಲ್ಲ, ಯಾಕಂದರೆ ಏನು ಕ್ವಾಂಟಿಟಿ KG ಎಷ್ಟು KG ಇದೆ, KG ಲೆಕ್ಕ ಬರ್ತದೆ. ಅದು ಕಡಿಮೆ ಆಗ್ಬೋದು, ಹೆಚ್ಚಿಗೆ ಆಗ್ಬೋದು, ಅದು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಏನು ಎಷ್ಟು ಕಳ್ಕೊಂಡಿದ್ರು ಅಷ್ಟನ್ನು ಕೊಡಿಸೋ ಜವಾಬ್ದಾರಿ ನಮ್ಮದಿದೆ, ಅಷ್ಟನ್ನು ರಿಕವರಿ ಮಾಡ್ಬೇಕಾಗಿ ಜವಾಬ್ದಾರಿ ನಮ್ಮದಿದೆ. ಏನು ಇಲ್ಲ, ಆಗಿಲ್ಲ, ಈಗ ರಿಕವರಿ ಆಗಿಲ್ಲ. 60 ಗ್ರಾಮ್ ಏನೋ ಅವ್ರ ಕಡೆ ಇತ್ತು, ಅದು ಇದು ತೆಗೆದುಕೊಂಡು ಹೋದ ಮಟೀರಿಯಲ್ ಏನಲ್ಲ, ಅವ್ರ ಕಡೆ ಇದ್ದಿದ್ದು ಅದು. ಸೊ ನಿಜವಾದ ಏನು
ಏನು ಡಕಾಯಿಟಿ ಆಗಿದೆ ಆ ಮಟೀರಿಯಲನ್ನು ರಿಕವರಿ ಮಾಡೋ ಒಂದು ಕೆಲಸ ಇನ್ನೂ ಬಾಕಿ ಇದೆ. ಏನು ಕೊಟ್ಟಿದ್ದಾರೆ ಹೌದೌದು. ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. 8 kg ಏನಿದೆ ಅಷ್ಟು ಗೋಲ್ಡ್ ಇದೆ, ಅಷ್ಟು ಗೋಲ್ಡ್ ಎಲ್ಲ ಕಳ್ಳತನ ಆಗಿದೆ. ಸೊ ಅದ್ರ ಬಗ್ಗೆನೇ ನಾವು ಹೆಚ್ಚಿನ ಒಂದು ಗಮನ ಹರಿಸ್ತಾ ಇದ್ವಿ. ಆದಷ್ಟು ಬೇಗನೆ ಉಳಿದ ಆರೋಪಿತರು ಮತ್ತು ಏನು ಕಳ್ಕೊಂಡಿದ್ದು ಏನು ಚಿನ್ನದ ಆಭರಣಗಳಿದ್ದಾವೆ ಅದನ್ನು ಒಂದು ಮರಳಿಸುವ ಒಂದು ಕಾರ್ಯ ನಮ್ಮ ಮುಂದೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಸಹಿತ ಮಾಡುವ ಒಂದು ಎಲ್ಲ ಕೆಲಸಗಳು ಏನು ಟೆಕ್ನಾಲಜಿಲಿ ಇದ್ದಾರೆ, ಫಾಸ್ಟ್ ಇದ್ದಾರೆ. ಅದರ ತಕ್ಕಂಗೆ ನಾವು ಸಹಿತ ಟೆಕ್ನಾಲಜಿಗಳನ್ನು ಬಳಸಿನೇ ಅವ್ರನ್ನ ಪತ್ತೆ ಮಾಡಬೇಕಾಗ್ತದೆ.